ಕತೆ ಸ್ಟಾರ್ಟ್ ಆಗುತ್ತೆ ಬ್ರೆಜಿಲ್ ನ ಅಮೆಜಾನ್ ಫಾರೆಸ್ಟ್ ನಲ್ಲಿ. ಇದೊಂದು ದಟ್ಟ ಕಾಡಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಅಂಡ್ ಇಲ್ಲಿ ನೋಡ್ತೀವಿ ಆನೋ ಅನ್ನೋ ಹೆಸರನ್ನ ಒಬ್ಳು ಹುಡುಗಿದ್ದಾಳೆ. ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಬೇಕಂತ. ಸೊ ಅವಳ ಜೊತೆಗೆ ಇದವನು ಹೇಳ್ತಾನೆ, ಈಗ ನಾವು ಅಲ್ಲಿಗೆ ಹೋಗೋದು ಬೇಡ, ಇದು ದಟ್ಟ ಕಾಡಾಗಿರೋ ಕಾರಣ ಪ್ರಾಣಿಗಳ ಅಪಾಯ ಜಾಸ್ತಿನೇ ಇರುತ್ತೆ. ಆದ್ರೆ ಇವರ ಮಾತನ್ನ ಅವಳು ಕೇಳೋದಿಲ್ಲ, ಸೀದಾ ಹೋಗ್ತಾಳೆ ಗಾಡಿಯಲ್ಲಿ. ಆದ್ರೆ ಅಲ್ಲೇ ಬದಿಯಲ್ಲಿ ಇಬ್ರು ನೋಡ್ತಾ ಇದ್ರು ಅವಳು ಹೋಗೋದನ್ನ. ಸೊ ಅವಳನ್ನ ಹಿಡಿದಕ್ಕಂತ ಅವ್ರು ಕೂಡ ಓಡ್ಕೊಂಡು ಹೋಗ್ತಾರೆ ಶಾರ್ಟ್ ಕಟ್ ನಿಂದ. ಅಂದ್ರೆ ನದಿಯನ್ನ ದಾಟಿ ಏನೊಂದು ರೂಟ್ ಇದೆ ಅಲ್ಲಿಂದ ಹೋಗ್ಬೋದು. ಆದ್ರೆ ಆ ಬೋಟ್ಗೆ ಹತ್ತಿದಾಗ ಒಂದು ಅನಕೊಂಡ ಹಾವು ಬಂದು ಇವನನ್ನ ಹಿಡಿಯುತ್ತೆ. ಅಂಡ್ ಈಗ ಸೀನ್ ಕಟ್ ಆಗುತ್ತೆ. ನಾವು ನೋಡ್ತೀವಿ ಕ್ಯಾಲಿಫೋರ್ನಿಯಾ ಜಾಗವನ್ನ. ಅಂಡ್ ಇಲ್ಲಿ ನಮ್ಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ. ಇವನೊಬ್ಬ ಫಿಲ್ಮ್ ಗೆ ಕತೆ ಬರೆಯೋನು ಆಗಿದ್ದಾನೆ. ಇವನ ಹೆಸರು ಡಗ್ ಅಂತ. ಸೊ ಇವನೊಂದು ಕಥೆನ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನು ಮಾಡುವಂತ ನೆಕ್ಸ್ಟ್ ಫಿಲ್ಮ್ ಗೆ. ಸೊ ಈ 2 ಜನ ಕಪಲ್ಸ್ ಗಳು ಕೇಳ್ತಾ ಇರ್ತಾರೆ. ಇವನ್ ಹೇಳುದೇನಂದ್ರೆ ಇವನು ಬರೆಯುವಂತ ಕಥೆಯಲ್ಲಿ ತುಂಬಾ ಮಾನ್ಸ್ಟರ್ಸ್ ಗಳು ಎಲ್ಲ ಅಟ್ಯಾಕ್ ಮಾಡ್ತಿರ್ತವಂತೆ. ಮತ್ತೆ ಅದಾಗೋದು ಶೂಟಿಂಗ್ ಕಾಡಿನಲ್ಲೇ. ಆದ್ರೆ ಇವರಿಗೇನೋ ಕತೆ ಅಷ್ಟು ಇಷ್ಟ ಆಗ್ಲಿಲ್ಲ. ನಮ್ಮ ಡಗ್ನಿಗೆ ಇಂತ ರಹಸ್ಯವಾಗಿರುವಂತ ಅದ್ಭುತವಾದಂತ ಕಥೆನ ಬರೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅಂಡ್ ಅದನ್ನ ಶೂಟಿಂಗ್ ಮಾಡ್ಬೇಕು ಅಂತ ಕೂಡ ಇದೆ. ಆದ್ರೆ ಇವನ್ ಎಲ್ಲಿಗೆ ಹೋದ್ರು ಕೂಡ ಅದ್ರ ಒಪ್ಪಿಗೆನೇ ಇರೋದಿಲ್ಲ. ಅಂಡ್ ಇನ್ನೊಂದ್ ಸೈಡ್ ನಾವು ನೋಡ್ತೀವಿ ರೊನಾಲ್ಡ್ ಅನ್ನೋ ಒಬ್ಬ ಆಕ್ಟರ್ ಅನ್ನ. ಇವನು ಸ್ಟೋರಿ ಹೇಳೋದಾದ್ರೆ ಇವನೊಬ್ಬ ಆಕ್ಟರ್ ಆಗಿದ್ದಾನೆ. ಬಟ್ ಇಷ್ಟರವರೆಗೆ ಅವನು ಸ್ಟ್ರಗಲ್ ಮಾಡ್ತಾನೆ ಇದ್ದಾನೆ ಒಂದು ಚಾನ್ಸ್ ಸಿಗೋದಕ್ಕೆ ಮೂವಿಯಲ್ಲಿ. ತುಂಬಾ ಜನ ಹೇಳೋ ಪ್ರಕಾರ ಇವನು ಆಕ್ಟಿಂಗ್ ಇಂತ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾನಂತೆ. ಸೊ ಸ್ಟುಡಿಯೋದವರು ಇವನಿಗೆ ಪೇಮೆಂಟ್ ಕೂಡ ಮಾಡ್ಲಿಲ್ಲ, ಸ್ಟುಡಿಯೋದಿಂದಾನೆ ಕಿಕ್ ಮಾಡಿ ಹಾಕಿದ್ದಾರೆ. ಸೊ ಅಲ್ಲಿಂದ ಹೊರಗಡೆ ಹೋಗ್ತಾ ನಮ್ಮ ರೊನಾಲ್ಡ್ ದಾರಿಯಲ್ಲೇ ನೋಡ್ತಾನೆ ಅನಾಕೊಂಡ ಮೂವಿದ್ದು ಪೋಸ್ಟರ್ ಹಾಕಿದ್ದಾರೆ. ಈ ಮೂವಿ ರೀ ರಿಲೀಸ್ ಆಗೋದ್ರಲ್ಲಿದೆ ಅಂತ ಥಿಯೇಟರ್ ನಲ್ಲಿ. ಸೊ 2 ದಿನಗಳ ನಂತರ ನಾವು ನೋಡ್ತೀವಿ ಡಗ್ ನ ಮನೆ. ಮತ್ತೆ ಡಗ್ ನ ಮನೆಯಲ್ಲಿ ಅವನಿಗೆ ಸರ್ಪ್ರೈಸಿಂಗ್ ಪಾರ್ಟಿ ಮಾಡ್ತಾರೆ. ಅವನು ಅವನ ಫ್ಯಾಮಿಲಿ ಅಷ್ಟೇ ಇವನು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಹಾಗೆ ನಾವು ನೋಡ್ತೀವಿ ರೊನಾಲ್ಡ್ ಇದಾನಲ್ಲ ಅವನು ಕೂಡ ಇಲ್ಲಿದ್ದಾನೆ. ಅಂದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕ್ಲಿಯರ್ ಆಗಿ ಅವನು ಕೂಡ ಇವನ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದಾನೆ. ಇಲ್ಲಿ ಮೇನ್ ಆಗಿ 4 ಜನ ಸ್ಟ್ರಾಂಗ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಮೊದಲನೇದು ಡಗ್ ಅಂಡ್ ರೊನಾಲ್ಡ್. ಆದ್ರೆ ಇವನ ಹೆಸರು ಕೆನ್ನಿ ಅಂತ ಮತ್ತೆ ಇವಳ ಹೆಸರು ಕ್ಲಾರಿ ಅಂತ. ಇವರಿಬ್ರು ಕೂಡ ಲೈಫ್ ನಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಇವತ್ತು ಡಗ್ ನ ಬರ್ತ್ಡೇ ಆಗಿರೋ ಕಾರಣ ಎಲ್ಲರೂ ಪ್ಲಾನ್ ಮಾಡ್ತಾರೆ. ಇಲ್ಲಿ ಇವರು ಸ್ವಲ್ಪ ಯಂಗ್ ಇರುವಾಗ ಇವ್ರು 4 ಜನ ಫ್ರೆಂಡ್ಸ್ ಏನಿದ್ದಾರೆ ಒಂದು ಶೂಟಿಂಗ್ ಅನ್ನ ಮಾಡಿದ್ರಂತೆ. ಅಫ್ ಕೋರ್ಸ್ ಅದರ ಡೈರೆಕ್ಟರ್ ನಮ್ಮ ಡಗ್ ಆಗಿದ್ದಾನೆ. ಸೊ ಅವನ ಫಿಲ್ಮ್ ಅನ್ನ ಟಿವಿಯಲ್ಲಿ ನೋಡ್ತಾರೆ. ಆ ಪಿಕ್ಚರ್ ನಲ್ಲಿ ರೊನಾಲ್ಡ್ ಹೀರೋ ಆಗಿದ್ದ. ಮತ್ತೆ ಅವನು ಫೈಟ್ ಮಾಡೋದಿದೆ ಸೀನ್ ಅದರಲ್ಲಿ ಮಾನ್ಸ್ಟರ್ ನ ಜೊತೆಗೆ. ಅಂಡ್ ಇದು ಯಾವ ಮಾನ್ಸ್ಟರ್ ಗುರು, ಇದಂತೂ ಕರಡಿ ತರ ಇದೆ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಮಾನ್ಸ್ಟರ್ ನ ಜೊತೆಗೆ ಫೈಟ್ ಮಾಡೋ ಸೀನ್ ಅದಾಗಿತ್ತು. ಅಂಡ್ ಆಗ ಒಂದು ಡೈಲಾಗ್ ಇದೆ ರೊನಾಲ್ಡ್ ನದು, ನನ್ನ ಫ್ರೆಂಡ್ಸ್ ಅನ್ನ ನಾನು ಸೇವ್ ಮಾಡ್ತೀನಿ, ನನ್ನನ್ನ ಟಚ್ ಮಾಡೋದಕ್ಕೆ ಬರ್ಬೇಡ ಅಂತ ಹೇಳಿ ಒಂದು ಗನ್ ಅಲ್ಲಿ ಶೂಟ್ ಮಾಡ್ತಾನೆ. ಬೈ ದ ವೇ ಕರಡಿ ವೇಷ ಹಾಕಿದ್ದು ಕೆನ್ನಿ ಆಗಿದ್ದಾನೆ. ಸೊ ಫ್ರೆಂಡ್ಶಿಪ್ ನ ಜೊತೆಗೆ ಆ ಮೂವಿ ಎಂಡ್ ಆಯ್ತು. ಐ ಮೀನ್ ಏನ್ ಸಸ್ತಾ ಮೂವಿ ಮಾಡಿದ್ದಾರೆ ಗುರು ಇವರು. ಸೊ ಹೀಗೆ ಒಂದು ಮೆಮೊರೇಬಲ್ ಮೂಮೆಂಟ್ ಅನ್ನ ನೆನಪು ಮಾಡ್ಕೊಂಡ್ರು. ಎಲ್ಲರೂ ಕೂಡ ಕ್ಲಾಪ್ ಹೊಡಿತಾರೆ, ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್ ಅಂತ. ಸೊ ಅಲ್ಲಿಂದ ಪಾರ್ಟಿಗೆ ಅಂತ ಇನ್ನೊಂದು ಕಡೆಗೆ ಹೋಗ್ತಾರೆ, ಒಂದು ರೆಸ್ಟೋರೆಂಟ್ ಗೆ. ಮತ್ತೆ ಇಲ್ಲಿ ಸ್ವಲ್ಪ ಮಾತಾಡ್ತಾರೆ ನಮ್ಮ ರೊನಾಲ್ಡ್. ಅವ್ನು ಹೇಳೋದೇನಂದ್ರೆ, ನಿಂಗ್ ಗೊತ್ತಿದೆ ಡಗ್ ಅನಕೊಂಡ ಮೂವಿ ರೀ ರಿಲೀಸ್ ಆಗೋದ್ರಲ್ಲಿದೆ. ಹಾಗೇನೆ ಅವ್ರ ಹತ್ರ ನಾನು ಕಾಪಿರೈಟ್ ಕೇಳಿದ್ದೀನಿ. ಅಂದ್ರೆ ಅವರ ಪಿಕ್ಚರ್ ನಲ್ಲಿ ನಾವು ಯೂಸ್ ಮಾಡಬಹುದು ಕೆಲವೊಂದು ಎಲಿಮೆಂಟ್ಸ್ ಗಳನ್ನ. ಹಾಗೇನೆ ಯಾಕೆ ನಾವು ಮಾಡಬಾರ್ದು ಒಂದು ಅನಕೊಂಡ ಮೂವಿಯನ್ನ, ಅದು ಕೂಡ ಅಮೆಜಾನ್ ಫಾರೆಸ್ಟ್ ಗೆ ಹೋಗಿ. ಯಂಗಿರುವಾಗ ಯಾವ ರೀತಿ ನಾವು ಮೂವಿ ಮಾಡಿದ್ವಿ ಅದೇ ರೀತಿ ಯಾಕೆ ಮಾಡಬಾರ್ದು. ಸೊ ಐಡಿಯಾನು ಚೆನ್ನಾಗಿದೆ. ಆದ್ರೆ ಇವ್ರ ಹತ್ರ ಬಜೆಟ್ ಇಲ್ಲ ಅಷ್ಟು, ಏನ್ ಮಾಡುದು ಅಂತ ಆಲೋಚನೆ ಮಾಡ್ತಾರೆ. ಆಗ ರೊನಾಲ್ಡ್ ಹೇಳ್ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತಿದ್ದೀರಾ, ನಾವು ಸಾಲ ತಗೊಳ್ಬಹುದು ತಾನೆ, ನಾವು 4 ಜನ ಇದೀವಿ. ಸೊ ಬಜೆಟ್ ಗೆ ಸ್ವಲ್ಪ ಲೋ ಬಜೆಟ್ ಅಲ್ಲೇ ಮಾಡೋಣ. ಆದ್ರೆ ಡಗ್ ಹೇಳ್ತಾನೆ, ಐ ಥಿಂಕ್ ಬ್ರೋ ಇದು ಸ್ವಲ್ಪ ಐಡಿಯಾ ಕೆಟ್ಟೋಗಿದೆ. ಯಾಕಂದ್ರೆ ಮೊದ್ಲೇ ನನ್ನ ಹತ್ರ ಹಣ ಇಲ್ಲ, ಸಾಲ ತಗೊಂಡ್ರೆ ಮತ್ತೆ ತೀರಿಸೋದು ಯಾವಾಗ ನಾವು. ಸೊ ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ನಾವು ಡಗ್ ನ ನೋಡ್ತೀವಿ ವಾಪಸ್ಸು. ಅವನು ಟಿವಿನ ಪ್ಲೇ ಮಾಡ್ತಿರ್ತಾನೆ ಮನೆಯಲ್ಲಿ. ಮತ್ತೆ ಅವನ ಮಗ ಟಿವಿಯಲ್ಲಿ ಅದೇ ಪಿಕ್ಚರ್ ಅನ್ನ ನೋಡ್ತಿರ್ತಾನೆ. ಅವನ ಮಗನೇ ಕ್ವಶನ್ ಮಾಡ್ತಾನೆ ನಮ್ಮ ಡಗ್ ನಿಗೆ, ಅಲ್ಲಪ್ಪ ಇಷ್ಟು ಚೆನ್ನಾಗಿ ಮೂವಿ ತೆಗ್ದಿದ್ದೀರಿ ನೀವು, ಯಾಕೆ ಇನ್ನೊಂದು ಮೂವಿ ಮಾಡಬಾರ್ದು ನೀವು. ಹಾಗೇನೆ ಡಗ್ ನ ವೈಫ್ ಕೂಡ ಬಂದು ಹೇಳ್ತಾಳೆ, ಹೌದು ನಿಜವಾಗ್ಲೂ ನೀವು ಎಷ್ಟು ಜನ ಮೂವಿ ಮಾಡಿದೀರಾ ಅಂದ್ರೆ ಐ ಥಿಂಕ್ ಇನ್ನೊಂದು ಮೂವಿ ನೀವು ಟ್ರೈ ಮಾಡಬಹುದು ಕಾಣಿಸುತ್ತೆ. ಸೊ ಶುರುವಿಗೆ ಅವನಿಗೆ ಬೇಡ ಅಂತ ನೆನ್ಸ್ಬಿಡ್ತು. ಯಾಕಂದ್ರೆ ಕೈಯಲ್ಲಿ ಮುಖಾಲು ಕಾಸು ಕೂಡ ಇಲ್ಲ, ಏನೂ ಇಲ್ಲ. ಅದ್ರ ದಿನ ಕಳೀತಾ ಹೋದಾಗೇನೆ ಅವನಿಗೆ ಕೂಡ ಅನ್ಸ್ತು, ಐ ಥಿಂಕ್ ನಾನು ಹೊಸ ಮೂವಿಯನ್ನ ತೆಗಿಲೇಬೇಕು, ನನ್ನ ಪ್ಯಾಷನ್ ಅನ್ನ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಸೊ ಇದ್ರ ಪ್ರಕಾರ ಪ್ಲಾನ್ ಮಾಡ್ತಾರೆ ಅಮೆಜಾನ್ ಫಾರೆಸ್ಟ್ ಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡೋಣ ಅಂತ. ಯಾಕಂದ್ರೆ ಅದೊಂದು ದಟ್ಟವಾದ ಕಾಡಾಗಿರೋ ಕಾರಣ ಅಲ್ಲಿ ತುಂಬಾ ಚೆನ್ನಾಗಿ ಮಾನ್ಸ್ಟರ್ ಅಟ್ಯಾಕ್ ನ ಸೀನ್ ಎಲ್ಲ ತೋರಿಸಬಹುದು. ಸೊ ಅಲ್ಲಿನ ಪರ್ಮಿಷನ್ ಅನ್ನ ತಗೊಂಡು 4 ಜನ ಗೆಳೆಯರು ಅಮೆಜಾನ್ ಫಾರೆಸ್ಟ್ ಗೆ ಹೋಗ್ತಾರೆ. ಸೊ ಈಗ ಅದರ ಹತ್ತಿರನೋ ಹೋಗೋದಕ್ಕಿಂತ ಮುಂಚೆ ಇವರಿಗೊಂದು ಸ್ನೇಕ್ ಬೇಕು ತಾನೆ. ಅಂದ್ರೆ ಇವರು ಶೂಟ್ ಮಾಡಕ್ಕೆ ಹೋಗ್ತಿರೋದು ಅನಕೊಂಡದ ಮೂವಿಯನ್ನ. ಸೊ ಅದಕ್ಕೋಸ್ಕರ ಇವನ ಫ್ರೆಂಡ್ ಒಂದು ಸ್ನೇಕ್ ಅನ್ನ ತರ್ತಾನೆ. ಇದು ನೋಡೋದಕ್ಕೆ ಆಲ್ಮೋಸ್ಟ್ ಅನಕೊಂಡ ತರನೇ ಇದೆ. ರೊನಾಲ್ಡ್ ಅಂತೂ ಇದನ್ನ ನೋಡಿ ಬೀಜಬಾಯಿ ಬಂದಂಗಾಯ್ತು. ಬಿಕಾಸ್ ಅವನ ಮೂವಿಯಲ್ಲಿ ಹೀರೋ ಆಗೋದ್ರಲ್ಲಿ ಇದ್ದಾನೆ. ಅಂದ್ರೆ ಅನಕೊಂಡದ ಜೊತೆಗೆ ಅವನು ಫೈಟ್ ಮಾಡಬೇಕು ಸೀನ್ ನಲ್ಲಿ. ಅದಕ್ಕೆ ನಮ್ಮ ಈ ಸ್ನೇಕ್ ಮ್ಯಾನ್ ಹೇಳ್ತಾನೆ, ಅಲ್ಲ ಅದಕ್ಕೆ ನೀವು ಯಾಕೆ ಟೆನ್ಷನ್ ಮಾಡ್ತಿದ್ದೀರಾ, ಇದಂತೂ ಡಮ್ಮಿ ಹಾವು, ನನ್ನ ಅರ್ಥದಲ್ಲಿ ಇದರಲ್ಲಿ ವಿಷಯ ಏನೂ ಇಲ್ಲ, ಅದನ್ನ ತೆಗ್ದಿದೀವಿ. ಆದ್ರೆ ನಿಜವಾದ ಅನಕೊಂಡ ಈ ಕಾಡಲ್ಲಿ ಇದೆ. ಸೊ ಇಷ್ಟು ಮಾತಾಡ್ತಿರುವಾಗ ಸೀನ್ ವಾಪಸ್ ಕಟ್ ಆಗುತ್ತೆ. ವಾಪಸ್ ನಾವು ಸ್ಟಾರ್ಟಿಂಗ್ ನ ಸೀನ್ ಗೆ ಬರ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆ ಹುಡುಗಿ ಬೈಕ್ ನಲ್ಲಿ ಹೋಗ್ತಾ ಇದ್ಲು. ಅವಳ ಹೆಸರು ಆನ್ ಅಂತ ಆಗಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಅವಳು ಯಾವ್ದೊಂದು ಜಾಗಕ್ಕೆ ಬಂದಿದ್ದಾಳೆ ಇಲ್ಲಿ. ಹಾಗೇನೆ 2 ಜನ ಅವಳನ್ನ ಹಿಂಬಾಲಿಸ್ತಿದ್ರಲ್ಲ ಅವರ ಕೈಯಿಂದ ಬಚಾವಾಗ್ತಿದ್ದಾಳೆ. ಹಾಗೇನೆ ಇಲ್ಲಿ ಒಂದು ಬಾರ್ ಶಾಪ್ ಕಾಣ್ತಿದೆ, ಅಲ್ಲಿ ಒಂದು ಕೀ ಕೂಡ ಕಾಣ್ತಿದೆ, ಅದನ್ನ ಅವಳು ಎತ್ಕೊಳ್ತಾಳೆ. ಮತ್ತೆ ಇಲ್ಲಿ ನಮ್ಗೆ ಗೊತ್ತಾಗುತ್ತಾ ಈ ಕೀ ಅಲ್ಲಿರುವಂತಹ ಬೋಟ್ ಏನಿದೆ ಅದರದ್ದು. ಮತ್ತೆ ಆ ಬೋಟ್ ಯಾರದು, ನಮ್ಮ ರೊನಾಲ್ಡ್ ಹಾಗೂ ಫಿಲ್ಮ್ ಶೂಟಿಂಗ್ ನ ಗ್ಯಾಂಗ್ ನವರದ್ದು. ಮತ್ತೆ ಈ ಬೋಟ್ ನ ಒಳಗಡೆ ಏನಿದೆ ಆ ಕಟ್ಟಿ ಹಾಕಿದಂತಹ ಹಾವು. ಈ ತಪ್ಪಿಸ್ಕೊಂಡು ಬಂದ ಹುಡುಗಿ ಆನ ಹೇಳ್ತಾಳೆ ಇಲ್ಲಿ, ನಾನು ನಿಮ್ಮ ಡ್ರೈವರ್ ಅಂತ. ಸೊ ಇವಳು ಪ್ಲಾನ್ ಮಾಡ್ತಿದ್ದಾಳೆ ಅವರಿಬ್ಬರ ಕೈಗೆ ಸಿಕ್ಬಾರ್ದು ಅಂತ. ಇದು ಯಾಕೆ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ. ಸೊ ಇವಳು ಡ್ರೈವರ್ ಅಂತ ಹೇಳಿ ಸುಳ್ಳಿ ಬಂದಿದ್ದಾಳೆ. ಹಾಗೇನೆ ಇವರ ಜೊತೆಗೆ ಇವಳು ಕೂಡ ಸೇರ್ಕೊಳ್ತಾಳೆ. ಮತ್ತೆ ಆ ಒಂದು ಪ್ಲೇಸ್ ನಿಂದ ಸೀದಾ ಕಾಡಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಆ ಬಾಕ್ಸ್ ಅನ್ನ ತೆಗೆಯುವಾಗ ಒಂದು ಮಿಸ್ಟೇಕ್ ಮಾಡ್ತಾರೆ. ಅದು ಬಾಕ್ಸ್ ಬಿದ್ದಾಗ ಅದರ ಲಾಕ್ ಓಪನ್ ಆಗುತ್ತೆ. ಸೊ ಅದರಿಂದ ಹಾವು ಹೊರಗೆ ಹೋಗೋ ಚಾನ್ಸಸ್ ಇದೆ. ಹಾಗೆ ನೋಡ್ತೀವಿ ಇಲ್ಲಿ ಶೂಟಿಂಗ್ ಸ್ಟಾರ್ಟ್
ಆಗಿದೆ. ಇಲ್ಲಿ ರೊನಾಲ್ಡ್ ಹಾಗೂ ಗ್ರಾನಿ ಹೀರೋಯಿನ್ ತರ ಆಕ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ, ಶೂಟಿಂಗ್ ಎಲ್ಲ ಕ್ಲಿಯರ್ ಆಗಿ ಬರ್ತಿದೆ ಇಲ್ಲಿ. ಸೊ ತುಂಬಾ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಶೂಟಿಂಗ್ ಮಾಡೋದ್ರ ಜೊತೆಗೆ. ಸೊ ಹೀಗೆ ಫುಲ್ ದಿನ ಹಾಗೇನೆ ಕಳೆದೋಯ್ತು. ರಾತ್ರಿ ಹೊತ್ತು ಕೂಡ ಆಯ್ತು. ಮತ್ತೆ ಮಲಗ್ತಿರುವಾಗ್ಲೇ ಏನೋ ಜೋರಾಗಿ ಸದ್ದು ಕೇಳ್ತಿದೆ. ಮತ್ತೆ ಇವನು ಲೈಟ್ ಅನ್ನು ಹಾಕ್ತಾನೆ ಅಂಡ್ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಅನಾಕೊಂಡ ಇಲ್ಲಿಗೆ ಬಂದಿದೆ. ಅದು ಕೂಡ ತುಂಬಾ ದೈತ್ಯವಾದದ್ದು. ಆದ್ರೆ ಇವನಂತೂ ಜೋರಾಗಿ ಬೊಬ್ಬೆ ಹೊಡಿತಾನೆ. ಸೊ ಅಷ್ಟರಲ್ಲೇ ಆ ಅನಾಕೊಂಡ ಕೂಡ ಎಸ್ಕೇಪ್ ಆಗಿತ್ತು ಅಲ್ಲಿಂದ. ಸೊ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಇವನು ಬೊಬ್ಬೆ ಕೇಳಿ. ಆಗ ನಮ್ಮ ಸ್ನೇಕ್ ಮ್ಯಾನ್ ಹೇಳ್ತಾನೆ, ಅಲ್ಲ ಗೈಸ್ ನೀವು ತಪ್ಪು ತಿಳ್ಕೊಳ್ಬೇಡಿ, ಯಾಕಂದ್ರೆ ತಪ್ಪು ನಂದೇ ಆಗಿದೆ. ಅದು ಆ ಕಟ್ಟಿ ಹಾಕಿದ ಸ್ನೇಕ್ ಇತ್ತಲ್ಲ ಅದೇ ಆಗಿದೆ, ಅದ್ಯಾವುದೇ ಅನಾಕೊಂಡ ಅಲ್ಲ. ಮೋಸ್ಟ್ಲಿ ಅದನ್ನ ಪೆಟ್ಟಿಗೆ ಹಾಕಿದಾಗ ಸ್ವಲ್ಪ ಲಾಕ್ ಬಿಚ್ಚಿತ್ತು ಕಾಣಿಸುತ್ತೆ. ಸೊ ಈಗ ನಾವು ನೋಡ್ತೀವಿ ಬೆಳಿಗ್ಗೆ ಈಗ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಈಗ ಸೀನ್ ಇದೆ, ರೊನಾಲ್ಡ್ ಈ ಹಾವಿನ ಜೊತೆಗೆ ಫೈಟ್ ಮಾಡಿ ಕ್ಲಾರಿಯನ್ನ ರಕ್ಷಿಸಬೇಕಂತೆ. ಸೊ ಇವರನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅವನಿಗೆ ಆಕ್ಚುಲಿ ಆ ಹಾವನ್ನ ನೋಡಿ ಹೆದರಿಕೆ ಬರ್ತಿದೆ. ಸೊ ಡೈಲಾಗಿ ಬಾಯಿಗೆ ಬರ್ತಿಲ್ಲ. ಹೀಗೆ ಮಾತಾಡ್ತಾ ಹೆದರಿಕೆಯಲ್ಲಿ ಹಾವನ್ನ ಹಿಡಿದು ಆಚೆ ಬಿಸಾಕ್ ಬಿಡ್ತಾನೆ. ಹಾವು ಬೀಳ್ತು ಸೀದಾ ಬೋಟ್ ನ ಕೆಳಗಡೆ ಹಾಗೇನೆ ನೀರಿನ ಒಳಗಡೆ. ಆದ್ರೆ ಅದು ಬಿದ್ದಿತ್ತು ತುಂಬಾ ಫೋರ್ಸ್ ಆಗಿ. ಸೊ ಅದು ಯಾವ್ದೊಂದು ಕಲ್ಲಿಗೆ ತಾಗೆ ನೀರಿನ ಒಳಗಡೆನೆ ಸತ್ ಬಿಡುತ್ತೆ. ಎಲ್ಲರೂ ಇಲ್ಲಿ ಶಾಕ್ ಆಗಿದ್ದಾರೆ. ಏನೋ ಮಾಡೋದಕ್ಕೆ ಹೋಗಿ ಈ ಹಾವೇ ಸತ್ತೋಯ್ತಲ್ಲ ಗುರು ಅಂತ. ಕೆಲವರಿಗೆ ಬೇಜಾರು ಕೂಡ ಆಗುತ್ತೆ, ಸುಮ್ನೆ ಆ ಒಂದು ಮೂಕ ಪ್ರಾಣಿಯನ್ನ ಕೊಂದು ಹಾಕ್ಬಿಟ್ರು ಅಂತ. ಅದೇ ರಾತ್ರಿ ಆ ಹಾವನ್ನ ಬೆಂಕಿ ಹಾಕಿ ಹೊತ್ತಿಸ್ಬಿಡ್ತಾರೆ. ಹಾಗೇನೆ ಪ್ರೇಯರ್ ಕೂಡ ಮಾಡ್ತಾರೆ. ಅದೇನಂದ್ರೆ ಯಾನಕೊಂಡಗೆ ಪುನಃ ಜನ್ಮ ಸಿಗ್ಬೇಕಂತ. ಏನೇ ಇರ್ಲಿ ಅದೇ ಟೈಮ್ಗೆ ಇನ್ನೊಂದು ಕಡೆ ಅದೇ ಸ್ಟಾರ್ಟಿಂಗ್ ನಲ್ಲಿ ಆನ್ ಅಂತ ಒಬ್ಬ ಹುಡುಗಿಯನ್ನ ಹೇಳಿದ್ನಲ್ಲ, ಅವಳನ್ನ ಇಬ್ರು ಫಾಲೋ ಮಾಡ್ತಿದ್ರು ತಾನೆ. ಸೊ ಅವರಲ್ಲಿ ಒಬ್ಬ ಇವಳನ್ನ ಗಮನಿಸ್ತಾನೆ. ಸೊ ಅವರ ಜೊತೆಗಿರುವವರಿಗೆ ಹೇಳ್ತಾನೆ, ನೋಡಲ್ಲಿ ಆನ ಕಾಣ್ತಿದ್ದಾಳೆ. ಆದ್ರೆ ಅವರು ಮಾತಾಡೋದು ತುಂಬಾನೇ ಲೇಟ್ ಆಯ್ತು. ಯಾಕಂದ್ರೆ ಅವನು ಬಾಯಿ ತೆರೆದಾಗ್ಲೇ ಇಲ್ಲಿ ಬೋಟ್ ಅಲ್ಲಿ ಅನಾಕೊಂಡ ಬಂದಿದೆ. ಆ ರಾತ್ರಿ ಟೈಮ್ ಅಲ್ಲೇ ಅವನನ್ನ ಅನಾಕೊಂಡ ನುಂಗಾಕ್ಬಿಡುತ್ತೆ. ಮತ್ತೆ ಮೊಬೈಲ್ ಕೂಡ ಅಲ್ಲೇ ಬಿದ್ದ್ಬಿಡುತ್ತೆ. ಸೊ ಇನ್ನೊಂದ್ ಸೈಡ್ ನಾವು ನೋಡೋದಾದ್ರೆ ಇಲ್ಲಿ ರೊನಾಲ್ಡ್ ಬಂದು ನಮ್ಮ ಸ್ನೇಕ್ ಮ್ಯಾನ್ ಗೆ ಹೇಳ್ತಾನೆ ಅವನ ಹಿಂದಿನ ಘಟನೆ. ಅವನೊಬ್ಬ ತುಂಬಾ ಸ್ಟ್ರಗ್ಲಿಂಗ್ ಆಕ್ಟರ್ ಆಗಿದ್ದಾನೆ. ಇಷ್ಟವರೆಗೆ ಎಷ್ಟೋ ಚಾನ್ಸ್ ಇತ್ತು ಅವನಿಗೆ ಆಕ್ಟಿಂಗ್ ಮಾಡೋದಕ್ಕೆ, ಆಕ್ಟಿಂಗ್ ಮಾಡಿದಾನೆ ಕೂಡ. ಆದ್ರೆ ಎಲ್ಲಾನು ಕೂಡ ಫ್ಲಾಪ್ ಆಗಿದೆ. ಇದನ್ನ ಕೇಳಿ ತುಂಬಾನೇ ಎಮೋಷನಲ್ ಆಯ್ತು ನಮ್ಮ ಸ್ನೇಕ್ ಮ್ಯಾನ್ ಗೆ. ಅವನು ಹೇಳ್ತಾನೆ, ಗುರು ನೀನ್ ಅದಕ್ಕೆಲ್ಲ ಟೆನ್ಷನ್ ಮಾಡ್ಬೇಡ, ಇವತ್ತು ರಾತ್ರಿ ಒಂದು ದೊಡ್ಡದಾದಂತಹ ಹಾವನ್ನ ಹುಡುಕ್ತೀನಿ. ಮತ್ತೆ ಈ ಶೂಟಿಂಗ್ ಕಂಟಿನ್ಯೂ ಆಗುತ್ತೆ, ನೀನೊಬ್ಬ ದೊಡ್ಡ ಹೀರೋ ಆಗ್ತೀಯಾ. ಸೊ ಇದ್ರ ಪ್ರಕಾರನೇ ರಾತ್ರಿ ಸ್ನೇಕ್ ಮ್ಯಾನ್ ಕಾಡಿಗೆ ಬಂದಿದ್ದಾನೆ ಹಾವನ್ನ ಹುಡುಕೋದಕ್ಕೆ. ಆದ್ರೆ ಇಲ್ಲಿ ಆಗುತ್ತೆ ದೊಡ್ಡ ಟ್ವಿಸ್ಟ್. ಈ ಅನಾಕೊಂಡ ಬಂದು ಸಡನ್ ಆಗಿ ಅಟ್ಯಾಕ್ ಮಾಡುತ್ತಾ ಹಾಗೇನೆ ಅವನನ್ನ ನುಂಗಿ ಬಿಡುತ್ತಾ. ಇವನಂತೂ ತುಂಬಾನೇ ನರಳ್ತಾ ಅಲ್ಲಿ ಸತ್ತೆ ಹೋಗ್ಬಿಟ್ಟ. ಇನ್ನೊಂದು ಕಡೆ ನಮ್ಮ ರೊನಾಲ್ಡ್ ಹಾಗೂ ಟೀಮ್ ಕಾಯ್ತಿದ್ದಾರೆ, ಎಲ್ಲಿಗೆ ಹೋದ ಈ ಸ್ನೇಕ್ ಮ್ಯಾನ್ ಬರ್ಲೇ ಇಲ್ಲ ಇನ್ನು ಕೂಡ ಅಂತ. ಸೊ ಹೀಗೇನೆ ಕಾಯ್ತಾರೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು. ಈಗಂತೂ ಚಿಂತೆನೆ ಸ್ಟಾರ್ಟ್ ಆಯ್ತು. ಇವನಂತೂ ಎಲ್ಲಿಗೆ ಹೋಗಿದ್ದಾನೆ ಗೊತ್ತಿಲ್ಲ, ಬರ್ಲೂ ಇಲ್ಲ. ಸೊ ಇವನನ್ನ ಹುಡ್ಕೊಂಡು ನಾವೇ ಕಾಡಿಗೆ ಹೋಗ್ಬೇಕಾ ಹೇಗೆ ಕಾಣಿಸುತ್ತೆ. ಸೊ ಇದ್ರ ಪ್ರಕಾರ ಪ್ಲಾನ್ ಮಾಡ್ತಾರೆ ಕಾಡಿಗೆ ಹೋಗೋಕೆ. ಹಾಗೇನೆ ನಾವು ಕಾಡಿಗೆ ಹೋಗುವಾಗ ಹಾವನ್ನ ಕೂಡ ಹಿಡಿಯೋಣ ಅಂತ. ಯಾಕಂದ್ರೆ ಅವರಿಗೆ ಅವರ ಶೂಟಿಂಗ್ ಮುಖ್ಯ ಆಗಿದೆ. ಯಾಕಂದ್ರೆ ಅದಕ್ಕೆ ತುಂಬಾನೇ ಬಜೆಟ್ ಹಾಕಿದ್ದಾರೆ. ಇದ್ರ ಪ್ರಕಾರ ಈ ರಾತ್ರಿ ಏನೇ ಕಾಡಿಗೆ ಹೋಗ್ತಾರೆ. ಹಾಗೇನೆ ನಡ್ಕೊಂಡು ಹೋಗ್ತಿರುವಾಗ ಒಂದು ಕಾರ್ ಕಾಣುತ್ತೆ ದೂರದಲ್ಲೇ. ಹಾಗೇನೆ ಜೋರದ ಹಾವಿನ ಸದ್ದು ಕೂಡ ಕೇಳ್ತಾ ಇದೆ. ಎಲ್ರಿಗೂ ಜೋರಾಗಿ ಹೆದರಿಕೆ ಆಗ್ತಿದೆ. ಆದ್ರೂ ಕೂಡ ಅವರು ವ್ಯಾನ್ ಹತ್ರ ಬರ್ತಾರೆ, ಯಾಕಂದ್ರೆ ಇದರೊಳಗಡೆ ಸೇಫ್ ಇರ್ಬೋದು ಅಂತ. ಆದ್ರೆ ವ್ಯಾನ್ ಒಳಗಡೆ ಬಂದ ಮೇಲೆ ಸಡನ್ ಆಗಿ ಕಾರ್ ಮೇಲೆ ಕಾಣುತ್ತೆ ಸ್ನೇಕ್ ಮ್ಯಾನ್ ಡೆಡ್ ಬಾಡಿ. ಅಷ್ಟೆಲ್ಲ ಈ ಟ್ರಕ್ ನ ಎದುರು ದೊಡ್ಡದೊಂದು ಅನಾಕೊಂಡ ಕೂಡ ಬರ್ತಾ ಇದೆ. ಇದನ್ನು ನೋಡಿ ಅಂತೂ ಹೆದರಿಕೆ ತುಂಬಾನೇ ಜಾಸ್ತಿ ಆಗುತ್ತೆ. ಎಲ್ಲರೂ ರೆಡಿ ಆಗ್ತಾರೆ ಟ್ರಕ್ ಅನ್ನು ಓಡಿಸೋದಕ್ಕೆ. ಅದು ಡ್ರೈವಿಂಗ್ ಮಾಡೋಣ ಅಂತ ಹೇಳಿದ್ರೆ ಅದು ಡ್ರೈವ್ ಕೂಡ ಆಗೋದಿಲ್ಲ. ಸೊ ಫೈನಲ್ ಆಗಿ ಯಾವುದೇ ದಾರಿ ಕೂಡ ಉಳಿಲಿಲ್ಲ. ಸ್ವಲ್ಪ ಹೊತ್ತು ಇವರು ಸೈಲೆಂಟ್ ಆಗಿರ್ತಾರೆ. ಆ ಹೊತ್ತಿಗೆ ಅನಾಕೊಂಡ ಸ್ವಲ್ಪ ಆಚೆ ಹೋದಾಗ ನಮ್ಮ ಡಗ್ ಸಾಹಸ ಮಾಡೋದಕ್ಕೆ ನೋಡ್ತಾನೆ. ಹೊರಗಡೆ ಬಂದು ಕಾರ್ ಇಂಜಿನ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಮಾಡಿ ಆಲ್ಮೋಸ್ಟ್ ಆದಾಗನೆ ಅನಾಕೊಂಡ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಮಾತ್ರ ಬಚಾವ್ ಆಗ್ತಾನೆ ಕೂಡ. ಸೊ ಇಲ್ಲಿ ಟ್ರಕ್ ಅಂತೂ ಸ್ಟಾರ್ಟ್ ಆಗಿದೆ, ಹೋಗ್ತಾನೆ ಇದಾರೆ. ಇವನಂತೂ ಓಡ್ಕೊಂಡೇ ಬರ್ತಿದ್ದಾನೆ. ಹೋಗ್ತಾ ಇರುವಾಗ ಡೋರ್ ಅಂತೂ ಓಪನ್ ಇಟ್ಟಿದ್ರು ಅವನನ್ನು ಹೇಳ್ಕೊಳ್ಳೋದಕ್ಕೆ. ಸೊ ಹೀಗೇನು ಮ್ಯಾನೇಜ್ ಮಾಡಿ ಅವನನ್ನ ಎತ್ಕೊಂಡು ಹೋದ್ರ ಅಲ್ಲಿಂದ. ಸೊ ಹೀಗೆ ಗಾಡಿನ ಡ್ರೈವಿಂಗ್ ಮಾಡ್ತಿರ್ತಾರೆ. ಆದ್ರೆ ಇವರನ್ನ ಹಿಂಬಲಿಸ್ತಿದ್ದಾರೆ ಸ್ವಲ್ಪ ಜನ ಬೈಕರ್ಸ್ ಗಳು. ಇವರು ಯಾರಂದ್ರೆ ಆ ಆನ್ ಅನ್ನೋ ಹುಡುಗಿಯನ್ನ ಫಾಲೋ ಮಾಡ್ತಿದ್ರಲ್ಲ ಅವರ ಕಡೆ ಅವರಾಗಿದ್ದಾರೆ. ಅಂಡ್ ಈಗ ನಮ್ಗೆ ಗೊತ್ತಾಗುತ್ತೆ ಈ ಆನ್ ಇವರೆಲ್ರಿಗೂ ಹೇಳ್ತಾಳೆ ಇವರು ಮಾಫಿಯಾ ಕ್ರಿಮಿನಲ್ಸ್ ಗಳು. ಇವರು ಈ ಕಾಡಿನಲ್ಲಿ ಯಾಕಿದ್ದಾರೆ ಅಂದ್ರೆ ಪೊಲೀಸರು ನಾರ್ಮಲ್ ಆಗಿ ಕಾಡಿಗೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಗೋಸ್ಕರ. ಸೊ ಇವರಲ್ಲಿ ಇವರ ಕಳ್ಳತನದ ಬುದ್ಧಿಯನ್ನ ತೋರಿಸ್ತಾರೆ, ಅಂದ್ರೆ ಎದ್ದದನ್ನೆಲ್ಲ ಕದೀತಾರೆ. ಸೊ ಇಷ್ಟು ಹೇಳಿ ಆನ್ ಅಲ್ಲಿ ಮೇಲಿದ್ದಂತಹ ಗನ್ ತಗೊಳ್ತಾಳೆ ಮತ್ತೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಮಾತ್ರ ಇವಳು ಎಷ್ಟು ಪರ್ಫೆಕ್ಟ್ ಆಗಿ ಶೂಟ್ ಮಾಡ್ತಿದ್ದಾಳೆ ಅಂದ್ರೆ ಇವಳು ಮಿಲಿಟರಿಗೆ ಜಾಯ್ನ್ ಆಗಿದ್ದಾಳೆ ಅಂತಾನೆ ಕಾಣಿಸ್ತಿದೆ. ಡಗ್ನಿಗಂತೂ ತುಂಬಾನೇ ಆಶ್ಚರ್ಯ ಆಗ್ತಿದೆ, ನಮ್ಮ ಮೂವಿಯಲ್ಲೂ ಕೂಡ ಈ ರೀತಿನೇ ಸೀನ್ ಬೇಕಿತ್ತು ಅಂತ. ಹೀಗೆ ರಿಟರ್ನ್ ಇವರು ಬಂದಿದ್ದಾರೆ ಅವರ ದೋಣಿ ಇರೋ ಜಾಗಕ್ಕೆ. ಆದ್ರೆ ಇಲ್ಲಿಂದ ನಡ್ಕೊಂಡು ಹೋದಾಗ್ಲೇ ಕಾಣ್ತಾರೆ ಈ ಬೈಕರ್ ಗ್ಯಾಂಗ್ ನ ಒಬ್ಬ ವ್ಯಕ್ತಿ. ಇವನಂತೂ ಗನ್ ಅನ್ನ ಹಿಡಿದಿದ್ದಾನೆ. ಆದ್ರೆ ಇವನು ಬೆದರಿಕೆ ಮಾಡೋದ್ರಲ್ಲೇ ಹಿಂದೆಯಿಂದ ಆನ ಬಂದು ಕುದ್ತಾಳೆ ಇವನ ತಲೆಗೆ. ಸೊ ಅಲ್ಲಿಂದ ಸೀದಾ ಇವರ ಶಿಪ್ ಗೆ ಹೋಗ್ತಾರೆ. ಈಗ ಆನ ಇವರೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾಳೆ, ನಾವು ಇಲ್ಲಿದ್ರೆ ಇನ್ನು ಉಳಿಗಾಲ ಇಲ್ಲ, ನಾವು ಪಕ್ಕ ಈ ಐಲ್ಯಾಂಡ್ ನಿಂದ ಎಸ್ಕೇಪ್ ಆಗ್ಬೇಕು. ಸೊ ಇವಳು ಸ್ವಲ್ಪ ಪ್ಲಾನ್ ಅನ್ನು ಕೂಡ ಹೇಳಿರ್ತಾಳೆ, ಯಾವ ರೀತಿ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಎಲ್ಲ. ಆದ್ರೆ ಈ ಬ್ರೂಚ್ ನನ್ ಮಕ್ಳಂತೂ ಯಾವ ಪ್ಲಾನಿಗೂ ಒಪ್ಪೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ರೊನಾಲ್ಡ್ ಹಾಗೂ ಡಗ್ ಹೇಳ್ತಾರೆ, ನಾವಿಲ್ಲಿ ಬರೋದಕ್ಕಿಂತ ಮುಂಚೆ ತುಂಬಾನೇ ಸಾಲ ತಗೊಂಡು ಈ ಮೂವಿ ಶೂಟಿಂಗ್ ಅಂತಾನೆ ಬಂದಿದ್ವಿ, ನಾವು ಮೂವಿ ಮಾಡದೆ ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ ಇವರು ಶೂಟಿಂಗ್ ಕಂಪ್ಲೀಟ್ ಮಾಡದೆ ಇಲ್ಲಿಂದ ಹೋಗೋದೇ ಇಲ್ಲ. ಸದ್ಯಕ್ಕೆ ಆನ ಬೇರೆ ಇವರ ಗಾಡಿ ಡ್ರೈವರ್ ಆಗಿರೋ ಕಾರಣ ಇವರ ಮಾತನ್ನು ಒಪ್ಪಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ ಇಲ್ಲಿ. ಆ ಪೂರ್ತಿ ರಾತ್ರಿ ಡಗ್ ಸ್ಕ್ರಿಪ್ಟ್ ಅನ್ನು ಬರೀತಿರ್ತಾನೆ, ಕಥೆಯಲ್ಲಿ ಏನೇನಾಗೋದ್ರಲ್ಲಿದೆ, ಯಾವ ಆಕ್ಷನ್ಸ್ ಎಲ್ಲ ಬರೋದ್ರಲ್ಲಿದೆ ಅಂತ. ಸೊ ತುಂಬಾ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆ ಕಥೆಯ ಹೀರೋ ರೋಲ್ ಅನ್ನ ಆನನಿಗೆ ಕೊಡೋದಕ್ಕೆ ಆಲೋಚನೆ ಮಾಡ್ತಾನೆ. ಯಾಕಂದ್ರೆ ಅವರು ಆಗ ಗಾಡಿಯಲ್ಲಿ ಡ್ರೈವಿಂಗ್ ಮಾಡ್ತಾ ಬರ್ತಿರುವಾಗ ಆನ ಹೇಗೆ ಗನ್ ಅಲ್ಲಿ ಶೂಟ್ ಮಾಡಿದ್ಲು, ತುಂಬಾ ಪ್ರೊಫೆಷನಲ್ ಆಗಿತ್ತು. ಅದನ್ನ ಕಂಡು ತುಂಬಾ ಇಂಪ್ರೆಸಿವ್ ಆಗಿದೆ ಇವನಿಗೆ. ಸೊ ಮೇನ್ ಅಲ್ಲಿ ಹೀರೋ ರೋಲ್ ಅವಳಿಗೆ ಸಿಕ್ಬಿಟ್ರೆ ಪಕ್ಕ ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಮತ್ತೆ ಈಗ ಆಗುತ್ತೆ ಬೆಳಿಗ್ಗೆನೆ ಇವರ ಎದುರಲ್ಲೇ ಬಂದು ಈ ಸ್ಕ್ರಿಪ್ಟ್ ಅನ್ನ ತೋರಿಸ್ತಾನೆ. ಎಲ್ಲರೂ ಕೇಳಿ ನನ್ನ ಮಾತನ, ನಾನೀಗ ಸ್ಕ್ರಿಪ್ಟ್
ಸ್ಕ್ರಿಪ್ಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ. ನಾವು ಮಾಡ್ತಿರೋ ಅನಕೊಂಡ ಮೂವಿಯಲ್ಲೇ ಮೇನ್ ಲೀಡ್ ರೋಲ್ ಅಲ್ಲಿ ಆನಾ ಕಾಣ್ತಾಳೆ, ಅಂದ್ರೆ ನಮ್ಮ ಕಥೆಯ ಹೀರೋ ಇವಳಾಗಿದ್ದಾಳೆ. ಅಂಡ್ ರೊನಾಲ್ಡ್ ನ ರಿಯಾಕ್ಷನ್ ನೀವೇ ನೋಡಬಹುದು ಗೈಸ್. ಹಾಗೇನೆ ಡಗ್ ಹೇಳ್ತಾನೆ, ಹುಡುಗಿಯರನ್ನ ಹೀರೋ ಮಾಡಿದ್ರೆ ಆಸ್ಕರ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೂವಿಗೆ. ಗೈಸ್ ಇದು ನಿಜಾನ ಅಲ್ವಾ ಅಂತ ಕಮೆಂಟ್ ಅಲ್ಲಿ ಹೇಳ್ಬಿಡಿ. ಇದಕ್ಕೆ ನಮ್ಮ ರೊನಾಲ್ಡ್ ಹಾಗೂ ಕ್ಲಾರಿಕ್ ಹೇಳ್ತಾರೆ, ಹಾಗಾದ್ರೆ ನಮ್ಗೆ ಯಾವ ರೋಲ್ ಸಿಗುತ್ತೆ ಈ ಪಿಕ್ಚರ್ ನಲ್ಲಿ? ಅದಕ್ಕೆ ಡಗ್ ಹೇಳ್ತಾನೆ, ನಾನು ಕಥೆಯಲ್ಲಿ ಬದಲಾವಣೆ ಮಾಡಿದ ಪ್ರಕಾರ ನೀವಿಬ್ರು ಕಾಡಿಗೆ ಬರ್ತೀರಾ ಒಂದು ಖಜಾನೆಯನ್ನ ಹುಡುಕೋದಕ್ಕೆ. ಮತ್ತೆ ಸಡನ್ ಆಗಿ ಖಜಾನೆ ಹುಡುಕೋ ಬರದಲ್ಲೇ ಅನಕೊಂಡ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಟೈಮ್ಗೆ ಕರೆಕ್ಟ್ ಆಗಿ ಆನಾ ಬಂದು ನಿಮ್ಮನ್ನ ಬದುಕಿಸ್ತಾಳೆ. ಸೊ ಇದಾಗಿದೆ ಸೀನ್. ಸೊ ಇವ್ರಿಗೆ ಅನಿಸ್ತು ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂತ. ಸೊ ಬೆಳಿಗ್ಗೆ ಶುರು ಹಚ್ಕೊಂಡ ನಮ್ಮ ಡಗ್ ಮೂವಿಯನ್ನ ರೆಕಾರ್ಡ್ ಮಾಡೋದಕ್ಕೆ ಆನನ್ನದು ತುಂಬಾನೇ ಪೋಸ್ ಎಲ್ಲ ಹಾಕಿ ವಿಡಿಯೋನ ತೆಗಿತಾನೆ. ಬಟ್ ರೊನಾಲ್ಡ್ ಹಾಗೂ ಕ್ಲಾರಿಗೆ ಇದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಇವನ್ ಯಾರಿಗೂ ನಮ್ ಜೊತೆಗೆ ಇಷ್ಟು ವರ್ಷ ಕಾಲೆಲ್ಲ ಕಳ್ತು ಯಾರೋ ಹುಡುಗಿಯನ್ನ ಹಿಡ್ಕೊಂಡು ಮೂವಿ ಮಾಡ್ತಿದ್ದಾನೆ, ನಾವ್ ಇದೀವಿ ಅಂತ ಕೂಡ ಇವನು ಮರ್ತೋಗಿದ್ದ ಹೇಗೆ? ಹಾಗೇನೆ ಅವರಿಗೆ ಗೊತ್ತಾಗ್ಬಿಡ್ತು ಇವನು ಎಷ್ಟು ಶೂಟ್ಸ್ ಮಾಡಿದಾನೆ ಅವಳ ಮೇಲೆ. ಅಂದ್ರೆ ಪಿಕ್ಚರ್ 2 ಗಂಟೆ ಇದ್ರೆ ಅದ್ರಲ್ಲಿ 10 ನಿಮಿಷ ಸೀನ್ ಮಾತ್ರ ರೊನಾಲ್ಡ್ ಹಾಗೂ ಕ್ಲಾರಿಗೆ ಸಿಗುತ್ತೆ ಕಾಣಿಸುತ್ತೆ. ಅದಕ್ಕೆ ಡಗ್ ಹೇಳ್ತಾನೆ, ನೀವು ಚಿಂತಿಸಬೇಡಿ ಗಾಯ್ಸ್, ನಾನು ನಿಮ್ಮ ಒಳ್ಳೆದಕ್ಕೆ ಮಾಡ್ತಿರೋದು ಇದೆ ಅಲ್ಲ, ನಮ್ಮ ಗೋಲ್ ಆಗಿದೆ ಮೂವಿ ಗೆಲ್ಲೋದು. ಸೊ ಮೂವಿ ಬ್ಲಾಕ್ ಬಸ್ಟರ್ ಆಗ್ಬೇಕಂದ್ರೆ ಆನಾ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾಳೆ. ಯಾಕಂದ್ರೆ ಅವಳು ತುಂಬಾ ಸ್ಟಂಟ್ ಮಾಡಿದ್ರೆ ಜನರಿಗೆ ನೋಡೋಕೆ ಕೂಡ ಮಜಾ ಬರುತ್ತೆ. ಇದನ್ನ ಕೇಳಿ ನಮ್ಮ ರೊನಾಲ್ಡ್ ಗಂತೂ ತುಂಬಾನೇ ಕೋಪ ಬಂತು. ಸ್ವಲ್ಪ ಶೂಟಿಂಗ್ ಮುಗಿಸಿ ಆದ್ಮೇಲೆ ಫ್ರೀ ಟೈಮ್ ಇರುವಾಗ ರೊನಾಲ್ಡ್ ಮೀಟ್ ಆಗ್ತಾನೆ ಡಗ್ ಅನ್ನ. ಮತ್ತೆ ಹೇಳ್ತಾನೆ, ಅಲ್ಲ ಗುರು ನಿಂದಂತೂ ಓವರ್ ಆಗಿದೆ, ಆ ಮೂವಿ ಮಾಡೋದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದೆ ನಾನು, ಆದ್ರೂ ಕೂಡ ಈ ರೀತಿ ನಮ್ಮನ್ನ ಕೇಳಾಗಿ ನೋಡ್ತಿದ್ಯಲ್ಲ ಅಂತ. ಸೊ ಹೀಗೆ ಚರ್ಚೆ ಮಾಡ್ತಿರುವಾಗ್ಲೇ ಅದೇ ಬದಿಯಲ್ಲಿ ಒಂದು ಶಿಪ್ ಹೋಗ್ತಿದೆ. ಮತ್ತೆ ಇದ್ರಲ್ಲಿದ್ದಾರೆ ಹಾಲಿವುಡ್ ನ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು. ಅಂಡ್ ಈ ಶಿಪ್ ಅಲ್ಲಿ ಬರ್ತಿದೆ ಅನಕೊಂಡ ಮೂವಿಯ ಪೋಸ್ಟರ್. ಅಂದ್ರೆ ನಮ್ಗೆ ಒಂದಿಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಮ್ಮ ಡಗ್ ಹಾಗೂ ಎಲ್ಲ ಗುಂಪಿಗೂ ಕೂಡ ಗೊತ್ತಾಗುತ್ತೆ, ಇವರು ಅನಕೊಂಡ ಮೂವಿಯ ಕಾಪರೇಟ್ಸ್ ಗಳನ್ನ ತಗೊಳ್ಳೇ ಇಲ್ಲ. ಅದನ್ನು ತಗೊಂಡದ್ದು ಸೋನಿ ಪ್ರೊಡಕ್ಷನ್ಸ್ ಅನ್ನೋ ಹಾಲಿವುಡ್ ನ ಕಂಪನಿ. ಮತ್ತೆ ಅದು ಇವರೇ ಆಗಿದ್ದಾರೆ. ಸೊ ನಮ್ಮ ಡಗ್ ಕ್ಲಾರಿ ಎಲ್ರಿಗೂ ಕೂಡ ಗೊತ್ತಾಯ್ತು. ಹಾಗಾದ್ರೆ ರೊನಾಲ್ಡ್ ಸುಳ್ಳು ಹೇಳಿದ್ದಾನೆ. ಯಾಕಂದ್ರೆ ಫಸ್ಟ್ ಇವನೇ ಹೇಳಿದ್ದು ಅನಕೊಂಡ ಮೂವಿಯನ್ನ ಶೂಟ್ ಮಾಡೋದಕ್ಕೆ ಅದರ ರೈಟ್ಸ್ ಸಿಕ್ಕಿದೆ ಅವರ ಪ್ರೊಡಕ್ಷನ್ ನಿಂದ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ನೀನಂತೂ ನಮ್ಮನ್ನ ಮಂಗ ಮಾಡೋದಕ್ಕೆ ಬಂದಿದೆ ಅಂತ. ಅದ್ರ ಕೋಪದಲ್ಲಿ ರೊನಾಲ್ಡ್ ಹೇಳ್ತಾನೆ, ಓಕೆ ಸಾರಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಶೂಟಿಂಗ್ ಅಂತ ಕರ್ಸಿದೆ, ನಿಮ್ಮ ಲೈಫ್ ಸ್ವಲ್ಪ ಬೆಟರ್ ಆಗ್ಲಿ ಅಂತ. ಆದ್ರೆ ನನ್ನನ್ನೇ ನೀವು ದೂರ್ತಾ ಇದೀರಾ ಅಂತ ಹೇಳಿ ಕೋಪದಲ್ಲಿ ಅಲ್ಲಿಂದ ಹೋಗ್ತಾನೆ ಆ ಹಾಲಿವುಡ್ ನವರ ಶಿಪ್ ಅನ್ನ ಫಾಲೋ ಮಾಡ್ಕೊಂಡು. ಯಾಕಂದ್ರೆ ಅಟ್ಲೀಸ್ಟ್ ಒಂದು ಸಣ್ಣ ರೋಲ್ ಆದ್ರೂ ಸಿಗ್ಲಿ ಅಂತ ಇವನು ಕಾಯ್ತಿದ್ದಾನೆ. ಅಂಡ್ ಹಾಗೇನೆ ಇವರು ಕೂಡ ಅವನನ್ನ ಬಿಟ್ಟು ಹೋಗ್ತಾರೆ. ಇವನ ಶಿಪ್ ಹೋದ ರೂಟ್ ಅನ್ನ ಫಾಲೋ ಮಾಡ್ತಾ ಈ ಜಾಗಕ್ಕೆ ಬಂದ್ಬಿಡ್ತಾನೆ. ಬಟ್ ಇಲ್ಲಿ ಕಾಣ್ತಾ ಶಿಪ್ ಫುಲ್ ನೀರಿನೊಳಗಡೆ ಮುಳುಗೋಗಿದೆ. ಹಾಗೇನೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಕಾಣ್ತಿದ್ದಾಳೆ. ಅವಳು ಇಲ್ಲಿ ಹೆಲ್ಪ್ ಕೇಳ್ತಿದ್ದಾಳೆ, ಯಾರಾದ್ರೂ ನನ್ನ ಬದುಕಿಸೋಕೆ ಬಂದ್ರು ಅಂತ. ಆದ್ರೆ ಸಡನ್ ಆಗಿ ಅನಕೊಂಡ ಬರುತ್ತೆ ಮತ್ತೆ ಅವಳನ್ನ ನುಂಗಾಕ್ಬಿಡುತ್ತೆ. ಇದನ್ನ ನೋಡಿ ನಮ್ಮ ರೊನಾಲ್ಡ್ಗೂ ಕೂಡ ತಲೆ ಬಿಸಿ ಆಗ್ಬಿಡ್ತು. ಅವನಿಗೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆ ಡಗ್ ಹೇಳ್ತಾನೆ, ಅಂತೂ ಆ ರೊನಾಲ್ಡ್ ಅಂತೂ ಬಿಟ್ಟೋದ ನಮ್ಮನ್ನ, ಆದ್ರೆ ನಾವ್ ಇನ್ನು ಕೂಡ ಶೂಟಿಂಗ್ ಮಾಡ್ಬೋದು ತಾನೆ, ನಮ್ಮ ಹತ್ರ ಆನಾ ಇದ್ದಾಳೆ ಮೇನ್ ಹೀರೋ. ಬಟ್ ಇವರಿಗೆ ಏನು ಇಷ್ಟ ಆಗ್ಲಿಲ್ಲ, ನೀವ್ ಯಾಕೆ ಸುಮ್ನೆ ಕಿತ್ತಾಡ್ಕೊಂಡು ಒಬ್ಬೊಬ್ರೆ ಹೋಗ್ತಿದ್ದೀರಾ ಅಂತ. ಅದಕ್ಕೆ ಆನಾ ಕೂಡ ಹೇಳ್ತಾಳೆ, ನೀವು ಸುಮ್ನೆ ಮುಚ್ಕೊಂಡಿರಿ. ಅಂಡ್ ಅವಳಿಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಈ ಮೂವಿಯನ್ನ ಮಾಡೋದಕ್ಕೆ. ಸೊ ಗನನ ತೋರಿಸ್ತಾಳೆ ಅಂಡ್ ಫಾಲೋ ಮಾಡೋದಕ್ಕೆ ಹೇಳ್ತಾಳೆ. ಸೊ ನಮ್ಗೆ ಒಂದೊಂದು ಇಲ್ಲಿ ಗೊತ್ತಾಗುತ್ತೆ ವಿಷಯ ಅದೇನಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿರೋ ಹಾಗೇನೆ ಇವಳು ಬಂದಿದ್ದು ಒಂದು ಮಿಷನ್ ಗೋಸ್ಕರ. ಮತ್ತೆ ಅದೇನಂದ್ರೆ ಇವಳು ಈ ಕಾಡಿನಲ್ಲಿ ಇಲ್ಲಿಗಲ್ ಆಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಿದ್ದಾಳೆ. ಎಸ್ ಇಲ್ಲಿ ತುಂಬಾನೇ ಗೋಲ್ಡ್ ಗಳು ಇವೆ. ಸೊ ಅದನ್ನ ಮೈನ್ ಮಾಡೋದಕ್ಕೆ ಹೊರಟಿದ್ರು. ಹಾಗೇನೆ ತುಂಬಾನೇ ಗೋಲ್ಡ್ ಕೂಡ ಸಿಕ್ಕಿದೆ. ಗನನ ಪಾಯಿಂಟ್ ಮಾಡಿ ಕೆಲಸ ಮಾಡಿಸ್ತಿದ್ದಾಳೆ. ಆದ್ರೆ ಅದೇ ಪ್ಲೇಸ್ ಗೆ ಒಬ್ಬ ಬಂದಿದ್ದಾನೆ. ಮತ್ತೆ ಇವನ್ ಯಾರಂದ್ರೆ ಆನನ್ನ ಇವನೇ ಫಾಲೋ ಮಾಡ್ತಿದ್ದು ಮೇನ್ ಆಗಿ. ಇವನಾಗಿದ್ದಾನೆ ಪೊಲೀಸ್ ಆಫೀಸರ್. ಸೊ ಹೇಳ್ತಾನೆ, ಎಲ್ರು ಸರೆಂಡರ್ ಆಗಿ ನಿಮ್ಮ ಕೈಯನ್ನ ಮೇಲೆತ್ತಿ. ಆನಾ ಕೂಡ ಕೈಯನ್ನ ಮೇಲೆತ್ತಾಳೆ ಮತ್ತೆ ಗನನ ಡ್ರಾಪ್ ಮಾಡ್ಬಿಡ್ತಾಳೆ. ಆದ್ರೆ ಅದೇ ಟೈಮ್ಗೆ ದೂರದಿಂದ ನಮ್ಮ ರೊನಾಲ್ಡ್ ಶೂಟ್ ಮಾಡ್ತಾನೆ ಪೊಲೀಸ್ನಿಗೆ. ಎಸ್ ಪೊಲೀಸ್ ನ ಕಾಲಿಗೆ ಇವನು ಗುಂಡನ್ನ ಹಾರಿಸ್ತಾನೆ. ಅಂಡ್ ಆಗ ಆನಾ ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿ ಅವಳ ಗನ್ನನ್ನು ತಗೊಳ್ತಾಳೆ ಮತ್ತೆ ಪೊಲೀಸ್ ನ ಕೊಂದೆ ಹಾಕ್ಬಿಡ್ತಾಳೆ. ಇಲ್ಲಿ ಪೊಲೀಸ್ ಅಂತೂ ಸತ್ತ. ಸೊ ಇನ್ನು ಇವರು 3 ಜನರನ್ನ ಗುಲಾಮರಾಗಿ ಯೂಸ್ ಮಾಡ್ಕೊಂಡು ಚಿನ್ನವನ್ನ ಪಡಿಬೇಕು. ಸೊ ಮಿಷನ್ ಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆದ್ರೆ ಆಗ್ಲೇ ಸಡನ್ ಆಗಿ ನೀರಿನಿಂದ ದೊಡ್ಡದೊಂದು ಅನಕೊಂಡು ಬಂದು ಹಾರ್ ಬಿಡುತ್ತೆ ಮತ್ತೆ ಸೇತುವೆ ಸ್ವಲ್ಪ ಒಡೆದೋಗುತ್ತೆ. ಹಾಗೇನೆ ಜೊತೆಗೆ ಆನನ್ನ ಬ್ರೂಟಲ್ ಆಗಿ ನುಂಗ್ ಬಿಡುತ್ತೆ. ಸೊ ಇಷ್ಟನ್ನ ನೋಡಿ ಅಂತ ಇವ್ರದಂತೂ ತಲೆ ಕೆಟ್ಟೋಗಿರುತ್ತೆ. ಸೊ ಅಲ್ಲಿಂದ ಈಗನೇ ಎಸ್ಕೇಪ್ ಆಗೋದು ಒಳ್ಳೇದು ಅಂತ ಅನಿಸ್ಬಿಡುತ್ತೆ. ಸೊ ಹೀಗೇನೆ ಓಡ್ಕೊಂಡು ಹೋಗ್ತಾರೆ ಆ ಜಾಗದಿಂದ. ಅಂಡ್ ಹಾಗೇನೆ ಇನ್ನೊಂದು ಬದಿಯಲ್ಲಿ ರೊನಾಲ್ಡ್ ಕೂಡ ಓಡ್ಕೊಂಡು ಬರ್ತಿದ್ದಾನೆ. ಸೊ ಇವರ ಗ್ಯಾಂಗಿಗೂ ಓಡ್ತಾ ಇದೆ ಒಂದು ಜಾಗಕ್ಕೆ. ಆದ್ರೆ ಇಲ್ಲಿ ಆಗಿದೆ ದೊಡ್ಡ ಮಿಸ್ಟೇಕ್. ಅದೇನಂದ್ರೆ ಇವರೇನು ಓಡ್ಕೊಂಡು ಬಂದಿದ್ದಾರೆ, ಆದ್ರೆ ಈ ದಟ್ಟ ಕಾಡಲ್ಲಿ ವಾಪಸ್ ಅವರ ಶಿಪ್ಗೆ ಹೋಗೋ ಜಾಗ ಗೊತ್ತಾಗ್ತಿಲ್ಲ. ಸೊ ಎಲ್ರಿಗೂ ಕೂಡ ಹೆದರಿಕೆ ಜೋರಾಗುತ್ತೆ, ಪ್ಯಾನಿಕ್ ಆಗ್ತಾರೆ. ಏನ್ ಮಾಡೋದು ಅನ್ಕೊಂಡ ನಮ್ಮನ್ನ ಹಿಡಿದು ಬಿಡುತ್ತಾ ಹೇಗೆ ಅಂತೆಲ್ಲ ಆಲೋಚನೆ ಮಾಡ್ತಾರೆ. ಆದ್ರೆ ಆಲೋಚನೆ ಮಾಡೋದಕ್ಕೆ ಕೂಡ ಟೈಮ್ ಸಿಗ್ಲಿಲ್ಲ. ಸಡನ್ ಆಗಿ ಅನಕೊಂಡ ಅಟ್ಯಾಕ್ ಮಾಡುತ್ತೆ ಮತ್ತೆ ಡಗ್ ನ ಇನ್ಸ್ಟೆಂಟ್ ಆಗಿ ನುಂಗ್ ಬಿಡುತ್ತೆ. ಸೊ ಈಗಂತೂ ನಮ್ಮ ಡಗ್ ಸತ್ ಬಿಟ್ಟಿದ್ದಾನೆ. ಸೊ ಅವನ ಡೆಡ್ ಬಾಡಿಯನ್ನ ಅಲ್ಲೇ ಬಿಸಾಕ್ಬಿಡುತ್ತೆ. ಎಲ್ಲರೂ ತುಂಬಾನೇ ಹೆದರ್ತಿದ್ದಾರೆ, ಹಾಗೇನೆ ಅಳ್ತಾ ಇದ್ದಾರೆ. ನಾವಿಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದ್ವಿ. ಈಗ ಅನ್ಕೊಂಡ ಯಾವ್ದು ಆಚೆ ಬದಿಗೆ ಹೋಗಿದೆ. ತುಂಬತ್ತು ಕೂಗ್ತಾನೆ ಇರ್ತಾರೆ. ಅದ್ರ ಫೈನಲಿ 1 ಗಂಟೆ ಆದ್ಮೇಲೆ ಅವ್ರಿಗೆ ಆಲೋಚನೆ ಆಗುತ್ತೆ. ಸೊ ನಮ್ಮ ಕೇನಿ ಹೇಳ್ತಾನೆ, ನಮ್ಮ ಗೆಳೆಯ ಡಗ್ ಸತ್ತಿದ್ದಾನೆ, ಆದ್ರೆ ಈಗ ನಮ್ಮ ಪ್ರಾಣವನ್ನ ನಾವು ಬಚಾವ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಕೂಡ ಅದೇ ತಪ್ಪು ಮಾಡಬಾರ್ದು. ಸೊ ಪ್ಲಾನ್ ಅನ್ನ ಮಾಡ್ತಾನೆ. ಅದೇನಂದ್ರೆ ಡಗ್ ನ ಬಾಡಿಯನ್ನ ಇವರು ಎತ್ಕೊಂಡು ಹೋಗ್ಬೇಕಂತ. ಸೊ ಅವನ ಬಾಡಿಯನ್ನ ಯಾವ ಜಾಗದಲ್ಲಿ ಹಾಕ್ಬೇಕಂದ್ರೆ ಅನಕೊಂಡ ಜಾಸ್ತಿ ಆಗಿ ಬರೋ ಜಾಗ ಆಗಿರ್ಬೇಕು. ಅನಕೊಂಡಕ್ಕೆ ಇವನ ಬಾಡಿಯನ್ನ ತೋರಿಸಿ ಡಿಸ್ಟ್ರಾಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಆಗಿದೆ ಇವ್ರದ್ದು. ಸೊ ಪ್ಲಾನ್ ನ ಪ್ರಕಾರನೇ ಒಂದು ಸ್ವಲ್ಪ ಜಾಸ್ತಿನೇ ಹುಲ್ಲಿರೋ ಪ್ಲೇಸ್ ಅಲ್ಲಿ ಇವನ ಬಾಡಿಯನ್ನ ಇಟ್ಟು ಅವನ ಮುಖದ ಮೇಲೆ ಹಂದಿ ಮಾಂಸ ಮತ್ತೆ ಅವನ ಬಾಯಲ್ಲಿ ಮೌಸ್ ಅನ್ನ ತುರ್ಕೋಕೆ ನೋಡ್ತಾರೆ. ಯಾಕಂದ್ರೆ ಇಲ್ಲಿಗೆ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ. ಅನಕೊಂಡ ಅಲ್ಲ ಯಾವ ಹಾವು ಬೇಕಾದ್ರೂ ಅಟ್ರಾಕ್ಟ್ ಆಗಿ ಹೋಗುತ್ತೆ. ಸೊ ಅದನ್ನ ಇಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಆದ್ರೆ ಸಡನ್ ಆಗಿ ನಾವು ನೋಡ್ತೀವಿ ಬಾಯಿಂದ ಇಲ್ಲಿ ಬೀಳುತ್ತೆ. ಆಕ್ಚುಲಿ ಇವನು ಬದುಕಿದಾನೆ. ಅಂದ್ರೆ ನಮ್ಮ ಡಗ್ ಸತ್ತಿಲ್ಲ, ಬದಲಾಗಿ ಅವನದು ಮತಿ ತಪ್ಪಿತ್ತು. ಅಷ್ಟರಲ್ಲಿ ಇವನ ತಲೆದಂತ ಹಂದಿ ಏನಿತ್ತು ಅದು ಕೂಡ ಬದುಕಿದೆ. ಇವರೆಲ್ರಿಗೂ ಶಾಕ್
ಶಾಕ್ ಆಗ್ತಿದೆ, ಏನಾಗ್ತಿದೆ ಇದು ಅಂತ. ಬಟ್ ಹಾಗೇನೆ ಇವ್ರಿಗೆ ಮಾತಾಡೋಕೆ ಕೂಡ ಟೈಮ್ ಇಲ್ಲ, ಯಾಕಂದ್ರೆ ಅನಕೊಂಡ ಫಾಲೋ ಮಾಡ್ತಿದೆ ಇವನನ್ನ. ಹಾಗೇನೆ ಎಲ್ರು ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಡಗ್ ಕೂಡ ಓಡ್ಕೊಂಡು ಹೋಗ್ತಾನೆ. ಗುರು ಇವನ ತಲೆಯಲ್ಲಂತೂ ಹಂದಿ ಇದೆ, ಸೊ ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಈಗ ಓಡ್ಕೊಂಡು ಹೋಗ್ತಾನೆ ಇರ್ತಾನೆ, ಮತ್ತೆ ಸಡನ್ ಆಗಿ ಅನಕೊಂಡ ಅಟ್ಯಾಕ್ ಮಾಡುವಾಗ ಅವನು ಬಿಸಾಕ್ತಾನೆ ಹಂದಿಯನ್ನ. ಸೊ ಹಂದಿ ಬಿತ್ತು ಅನಕೊಂಡದ ಬಾಯಿಗೆ, ಮತ್ತೆ ಇವನು ಪಾರಾದ ಅಲ್ಲಿಂದ. ಸೊ ಇದು ಒಳ್ಳೆ ಚಾನ್ಸ್ ಅಂತ ಹೇಳಿ ಇವರು ಅಲ್ಲಿಂದ ಬೇರೆ ರೂಟ್ ಅನ್ನ ಚೇಂಜ್ ಮಾಡ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ಇವ್ರು ಓಡ್ಕೊಂಡು ಹೀಗಾಗಿದೆ ರಾತ್ರಿ ಹೊತ್ತು. ಮತ್ತೆ ಇವರು ಓಡ್ಕೊಂಡು ಬಂದ ತಕ್ಷಣ ಒಂದು ಜಾಗ ಸಿಗುತ್ತೆ. ಮತ್ತೆ ಇದು ದೊಡ್ಡದೊಂದು ಸೆಟ್ ಆಗಿದೆ ಮೂವಿದು. ಹೌದು, ಇದು ಅದೇ ಸೆಟ್ ಆಗಿದೆ. ಸೋನಿ ಕಂಪನಿ ಅವರ ಪ್ರೊಡಕ್ಷನ್ ನಿಂದ ಮೂವಿ ಮಾಡೋದಕ್ಕಂತ ಒಂದು ರೆಡಿ ಮಾಡಿದ್ರು ಜಾಗ. ಈ ಸೆಟ್ ನಲ್ಲಿ ನಮ್ಗೆ ನಿಜವಾದ ಬಾಂಬ್ ಅನ್ನು ಕೂಡ ಇಟ್ಟಿರೋದು ಕಾಣಿಸುತ್ತೆ. ಹಾಗೇನೆ ಗನ್, ಪಿಸ್ತೂಲ್ ಎಲ್ಲ ಕೂಡ ಇದೆ. ಇವರೆಲ್ಲ ಮೂವಿಗಂತ ರಿಯಲ್ ಗನ್ ಅನ್ನೇ ಯೂಸ್ ಮಾಡ್ತಿದ್ರು. ಅಂಡ್ ಹಾಗೇನೆ ಕಾಣಿಸುತ್ತೆ ಇಲ್ಲಿ ಕೂಡ ಒಂದು ಅನಕೊಂಡ ಬಂದಿತ್ತು. ಹಾಗೇನೆ ಈ ಸೆಟ್ ನಲ್ಲಿ ಎಲ್ಲರೂ ಕೂಡ ಸತ್ತಿದ್ರು. ಆದ್ರೆ ಒಬ್ಬ ಅಲ್ಲಿ ಬದುಕಿದ, ಅದೇ ಕಥೆಯ ಹೀರೋ ಆಗಿದ್ದ. ಸೊ ಅವನು ಹೇಳ್ತಾನೆ ಎಲ್ರಿಗೂ ಓಡಿ ಇಲ್ಲಿಂದ ಅಂತ. ಹಾಗೇನೆ ಗನ್ ಅನ್ನು ಫೈರ್ ಮಾಡ್ತಾನೆ. ಸೊ ಹೀಗೆ ಒಂದು ಸಣ್ಣ ಸ್ಪಾಟ್ ಗೆ ಹೋಗ್ತಾರೆ. ಸೊ ಇವನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಎಲ್ರಿಗೂ ಕೂಡ, ಕಾಯ್ಸ್ ಏನಂದ್ರೆ ಈ ಸೆಟ್ ನಲ್ಲಿ ನಾವು ದೊಡ್ಡದೊಂದು ಬಾಂಬ್ ಇಟ್ಟಿದ್ದೇವೆ, ಅದನ್ನ ಬ್ಲಾಸ್ಟ್ ಏನೋ ಮಾಡಬಹುದು. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅದರ ಕಂಟ್ರೋಲರ್ ನಮ್ಮ ಕೈಯಲ್ಲಿಲ್ಲ. ಸೊ ಅದನ್ನ ಹೇಗಾದ್ರೂ ಹುಡುಕಿ ಅದನ್ನ ಬ್ಲಾಸ್ಟ್ ಮಾಡಿಸಿ. ಇದೇ ಒಂದು ಲಾಸ್ಟ್ ಆಪ್ಷನ್ ಇರೋದು ಅನಕೊಂಡವನ ಕೊಲ್ಲೋದಕ್ಕೆ ಮತ್ತೆ ಬಚಾವಾಗಿ ಮನೆಗೆ ಹೋಗೋದಕ್ಕೆ. ಅದೆಲ್ಲಾದ್ಮೇಲೆ ಈ ಹೀರೋ ಹೇಳ್ತಾನೆ, ನಾನು ಇಲ್ಲಿಂದ ಹೋಗ್ತಿದ್ದೀನಿ, ನನ್ನ ಫ್ರೆಂಡ್ಸ್ ಅನ್ನ ಬಚಾವ್ ಮಾಡೋದಕ್ಕಿದೆ ಅಂತ. ಇವ್ರು ಓಕೆ ಸಾಯಿ ಆಚೆ ಅಂತ ಹೇಳ್ತಾರೆ. ಆದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಸರ್ಚ್ ಮಾಡ್ತಿದ್ದಾಗ ಕಂಟ್ರೋಲರ್ ಸಿಗುತ್ತೆ. ಸೊ ಈಗ ನಮ್ಮ ಡಗ್ ಮತ್ತೆ ರೊನಾಲ್ಡ್ ಪ್ಲಾನ್ ಮಾಡ್ತಾರೆ, ಆ ಅನಕೊಂಡವನ ಹೇಗಾದ್ರೂ ಇಲ್ಲಿಗೆ ಕರ್ಕೊಂಡು ಬರ್ಬೇಕು ಮತ್ತೆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿಸ್ಬೇಕು ಅಂತ. ಅದ್ರ ಪ್ರಕಾರ ಗಾರ್ಡನ್ ಎತ್ಕೊಂಡು ಹೋಗ್ತಾರೆ. ಮತ್ತೆ ಅನಕೊಂಡದ ಪ್ಲೇಸ್ ಗೆ ಬಂದು ಜೋರಾಗಿ ವಿಜುವಲ್ ಅನ್ನು ಹೊಡಿತಾ ಅದನ್ನು ಕೂಡ ಫಾಲೋ ಮಾಡಿಸ್ಕೊಳ್ತಾರೆ. ಸೊ ಕಾರ್ ವೇಗದಲ್ಲಿ ಬರ್ತಿದೆ, ಅನಕೊಂಡ ಇವರನ್ನ ಫಾಲೋ ಕೂಡ ಮಾಡ್ತಿದೆ. ಅಂಡ್ ಬಂದ ತಕ್ಷಣ ಟೈಮ್ ಬಾಂಬ್ ಅನ್ನ ಆನ್ ಮಾಡಕ್ ಬಿಡ್ತಾರೆ ಕಂಟ್ರೋಲ್ ನಿಂದ. ಸೊ ದೊಡ್ಡದೊಂದು ಬ್ಲಾಸ್ಟ್ ಆಗ್ತಿದೆ ಇಲ್ಲೇ. ಆದ್ರೆ ಅನಕೊಂಡ ಅಂತೂ ಸಾಯ್ಲೇ ಇಲ್ಲ, ಯಾಕಂದ್ರೆ ಅದಕ್ಕೆ ಇಷ್ಟು ದೊಡ್ಡ ಬ್ಲಾಸ್ಟ್ ಕೂಡ ವರ್ಕ್ ಆಗ್ಲಿಲ್ಲ. ಅದರ ಚರ್ಮ ಅಷ್ಟು ಗಟ್ಟಿ ಇದೆ. ಸೊ ಕೊನೆಗೆ ಯಾವ ಪ್ಲಾನ್ ಕೂಡ ವರ್ಕ್ ಆಗ್ಲಿಲ್ಲ. ಎಲ್ಲರೂ ಕೂಡ ಈಗ ಬದಿಯಲ್ಲಿ ನಿಂತಿದ್ದಾರೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ರೊನಾಲ್ಡ್ ಹೇಳ್ತಾನೆ, ನಾನು ನನ್ನನ್ನ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನ ಹೇಗಾದ್ರೂ ಬಚಾವ್ ಮಾಡ್ತೀನಿ ಅಂತ. ಅಂಡ್ ನಮ್ಗೆ ಹಾಗೇನೆ ಸೀನ್ ಗೊತ್ತಾಗುತ್ತೆ. ಅವ್ರು ಸಣ್ಣ ಇರುವಾಗ ಒಂದು ಅನಕೊಂಡ ಮೂವಿ ತೆಗ್ದಿದ್ರಲ್ಲ, ಅದರಲ್ಲಿ ಅದೇ ಡೈಲಾಗ್ ಇತ್ತು ಒಂದು, ನನ್ನನ್ನ ಮೊದಲು ಕೊಲ್ಬೇಕು ನನ್ನ ಫ್ರೆಂಡ್ಸ್ ಅನ್ನ ಕೊಲ್ಲೋದಕ್ಕಿಂತ ಮುಂಚೆ ಅಂತ. ಅದೇ ಡೈಲಾಗ್ ಅನ್ನ ಹೇಳ್ತಾ ಅನಕೊಂಡಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಸೊ ಪಿಸ್ತೂಲ್ ಅನ್ನ ಹಿಡಿತಾನೆ, ಬಟ್ ಇವನು ಶೂಟ್ ಮಾಡ್ತಾನೆ ಅಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಗೆ. ಇದರಿಂದ ದೊಡ್ಡದೊಂದು ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ಫುಲ್ ಬಾಡಿ ಹೊತ್ತಿ ಹೋಗ್ಬಿಡುತ್ತೆ ಅನಕೊಂಡದು. ಈಗ ಫೈನಲಿ ಅನಕೊಂಡ ಡೆಡ್ ಆಗ್ಬಿಡುತ್ತೆ. ಅಂಡ್ ರೊನಾಲ್ಡ್, ಡಗ್, ಕ್ಲಾರಿ ಹಾಗೂ ಇವನು ಕೂಡ ಬಚಾವ್ ಆಗ್ಬಿಟ್ರು. ಈ ರೀತಿ ದೊಡ್ಡ ಅಡ್ವೆಂಚರ್ ಅನ್ನು ಮಾಡಿ ಅನಕೊಂಡವನ್ನ ಕೂಡ ಕೊಂದ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಆಚೆಯಿಂದ ಹೋಗ್ಬಿಡ್ತಾರೆ. ಅಂಡ್ ಇದೆಲ್ಲ ಕೂಡ ಅವರು ಶೂಟಿಂಗ್ ಮಾಡ್ತಿದ್ರು. ಹಾಗಾಗಿ ಇವರ ಹತ್ರ ಪ್ರೂಫ್ ಇದೆ, ಇವರು ಅನಕೊಂಡವನ್ನ ಕೂಡ ಕೊಂದು ರಿಯಲ್ ಆಗಿ ಶೂಟಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅಲ್ಲಿಂದ ಬದುಕಿ ಬಂದಾದ್ಮೇಲೆ 2 ವರ್ಷಗಳ ನಂತರ ನಾವು ನೋಡ್ತೀವಿ ಅವನು ಫೈನಲ್ ಆಗಿ ಮೂವಿಯನ್ನ ರಿಲೀಸ್ ಮಾಡಿದ್ದಾನೆ ಅನಕೊಂಡದು. ಅಂಡ್ ಅದಕ್ಕೆ ಆಸ್ಕರ್ ಕೂಡ ಸಿಕ್ಕಿದೆ. ಸೊ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅವನ ಅಡ್ವೆಂಚರ್ಸ್ ಗೆ ಹೋದಾಗ ತುಂಬಾ ಸೀನ್ಸ್ ಗಳನ್ನು ಕೂಡ ಶೂಟಿಂಗ್ ಮಾಡ್ತಿದ್ದ, ಕ್ಯಾಮರಾವನ್ನ ಹಿಡಿತಾ. ಸೊ ಮೂವಿಯನ್ನು ಥಿಯೇಟರ್ ಗೆ ಹಾಕಿದ್ರು, ಒಳ್ಳೆ ಆಸ್ಕರ್ ಲೆವೆಲ್ ವಿನ್ನಿಂಗ್ ಆಗಿ ಕೋಟ್ಯಾಂತರ ರೂಪಾಯಿಸ್ ಅನ್ನ ಕಲೆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಆಗಿದೆ. ಹಾಗೇನೆ ಅನಕೊಂಡ ಮೂವಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಶ್ರದ್ಧಾಂಜಲಿ ಸ್ಪೆಷಲ್ ಥ್ಯಾಂಕ್ಸ್ ಫೋಟೋ ಹಾಕಿದ್ದಾರೆ. ಅದೇ ನಮ್ಮ ಸ್ನೇಕ್ ಮ್ಯಾನ್ದು, ಯಾಕಂದ್ರೆ ಶೂಟಿಂಗ್ ಮಾಡುವಾಗ ಅವನು ಸತ್ತಿದ್ದ ನಿಮಗೆ ಗೊತ್ತಿರೋ ಹಾಗೆ. ಅಂಡ್ ಇದಾದ್ಮೇಲೆ ರೊನಾಲ್ಡ್ ಅಂತೂ ಕ್ಲಾರಿಯನ್ನ ಮದುವೆ ಆಗೋ ಅಂದಾಜಲ್ಲಿದ್ದಾನೆ, ಯಾಕಂದ್ರೆ ಇಬ್ರು ಕೂಡ ಲವ್ ಮಾಡ್ತಿದ್ದಾರೆ. ಸೊ ಈಗ ನಮ್ಮ ಡಗ್ ಹತ್ರ ಕೂಡ ಹಣ ಇದೆ, ಕೋಟ್ಯಾಧಿಪತಿ ಶ್ರೀಮಂತರಾಗಿದ್ದಾರೆ ಎಲ್ಲರೂ ಕೂಡ. ಅಂಡ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ರೊನಾಲ್ಡ್ ಗೆ ಫೈನಲ್ ಆಗಿ ಹಾಲಿವುಡ್ ನ ಟೀಮ್ ಗಳಿಂದ ಆಫರ್ ಬರುತ್ತೆ ಪಿಕ್ಚರ್ ಗೋಸ್ಕರ. ಸೊ ಫ್ಯೂಚರ್ ಅಲ್ಲಿ ಅವನು ಪಿಕ್ಚರ್ ಕೂಡ ಮಾಡ್ತಾನೆ, ಅದರಲ್ಲಿ ಕೂಡ ಪುನಃ ಫೇಮಸ್ ಆಗ್ತಾನೆ. ಆ ರೀತಿ ಡಗ್ ನಿಗೆ ಕೂಡ ಹಾಲಿವುಡ್ ನ ಹೈ ಲೆವೆಲ್ ಡೈರೆಕ್ಟರ್ ಬಂದು ಇಲ್ಲಿ ಮಾತಾಡ್ತಾರೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಟ್ವಿಸ್ಟ್ ಅದೇನಂದ್ರೆ ಈ ಹೆಂಗ್ಸೆ ಏನಿದ್ದಾಳೆ ಇವಳು ಡೈರೆಕ್ಟರ್ ಆಗಿದ್ದಾಳೆ. ನಿಜವಾದ ಅನಕೊಂಡ ಮೂವಿ ಏನಾಗಿತ್ತು 1990s ಅಲ್ಲಿ ಅದರದ್ದು. ಇವಳು ಹೇಳ್ತಾಳೆ ನಮ್ಮ ಪರ್ಮಿಷನ್ ಇಲ್ದೆ ನೀವು ಹೇಗೆ ಅನಕೊಂಡದ ಮೂವಿಯನ್ನ ಶೂಟ್ ಮಾಡಿದ್ರೆ. ಡಗ್ ಅನ್ಸ್ತು ನಾನಲ್ಲಿ ಸಿಕ್ಕಾಕೊಂಡ್ ಬಿಟ್ಟೆ ಗುರು ಅಂತ. ಆದ್ರೆ ಇವಳೇ ಹೇಳ್ತಾಳೆ ನೀವೇನು ಟೆನ್ಷನ್ ಮಾಡಬೇಡಿ, ನಮ್ಗೆ ತುಂಬಾನೇ ಖುಷಿಯಾಗಿದೆ, ನೀವು ನಿಜವಾಗ್ಲೂ ಕೂಡ ಅನಕೊಂಡ ಮೂವಿಯನ್ನ ರಿಯಲ್ ಆಗಿ ತೆಗ್ದಿದ್ದೀರಾ. ಸೊ ನೆಕ್ಸ್ಟ್ ಅನಕೊಂಡ ಮೂವಿ ಬರೋದಿದ್ರೆ ನೀವೇ ಅದನ್ನ ಡೈರೆಕ್ಷನ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾಳೆ. ಇವನಿಗಂತೂ ಯಾವ ರೀತಿ ಖುಷಿ ಆಗುತ್ತೆ ಅಂದ್ರೆ ಅಲ್ಲೇ ಮತ್ತೆ ತಬ್ಬಿಪಿ ಹೇಳ್ತಾನೆ. ಸೊ ಈ ರೀತಿ ಅನಕೊಂಡ 2025 ಮೂವಿ ಮುಗಿಯುತ್ತೆ. ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಹೇಗನ್ಸ್ತು, ಮೂವಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.